ಗಾಡಿ ತೊಗೊಂಡು ನಮ್ಮ ಪಯಣ ಹೊರಟಿದ್ದು ರನ್ನಿಂಗ್ ಕಡೆ. ದಿನ ರೋಡ್ ಮೇಲೆ ಓಡಿ ಮನಸ್ಸಿಗೂ ಮತ್ತು ಕಾಲಿಗೂ ತುಂಬ ಬೇಜಾರಾಗಿತ್ತು. ಅದಕ್ಕೆ ಇವತ್ತು ನನ್ನ ಪ್ಲ್ಯಾನ್ ಬಂದುಬಿಟ್ಟು ಮಣ್ಣಲ್ಲಿ ಓಡೋದಿತ್ತು. ಸುಮಾರು ಅಂದರೆ ಒಂದು 6ರಿಂದ 7 ಕಿಲೋಮೀಟ್ರ್ ಇವತ್ತು ಮಣ್ಣಲ್ಲಿ ಓಡ್ಕೊಂಬಂದ್ವಿ. ಮನೆಗೆ ಬರೋಷ್ಟರಲ್ಲಿ ಅಪ್ಪ ದನಗಳು ಮೇಯ್ತಾನಿದ್ರು, ಅದನ್ನ ಇಳಿಸ್ಬಿಟ್ಟೆ. ರಾತ್ರಿ ಬೇರೆ ಮಳೆ ಬಂದಿತ್ತು, ಹಾಗಾಗಿ ಗರ್ಸು ಸ್ವಲ್ಪ ನೆಂದಿತ್ತು. ಟ್ರ್ಯಾಕ್ಟರ್ ಹೊಡೆದ್ರೆ ಗಟ್ಟಿ ಆಗುತ್ತೆ ಅಂತ ಹೇಳ್ಬಿಟ್ಟು ಟ್ರ್ಯಾಕ್ಟರ್ ಹೊಡಕ್ಕೆ ಶುರು ಮಾಡಿದೆ. ಕಣ ಮದುವೆಗೆ ಈಗ ರೆಡಿ ಮಾಡಿದ್ವಿ, ಶಾಮಿಯಾನ ಹಾಕ್ಲಿಕ್ಕೆ. ಇಲ್ಲಿ ನಮ್ಮ ಕಡೆ ಕಣ ಅಂತಂದ್ರೆ ನಾವು ಹೊಲದಲ್ಲಿ ಬೆಳೆದಂಥ ಬೆಳೆನ ತೆಗೆದ್ಮೇಲೆ ಅದ್ರದ್ದು ಏನಿರುತ್ತೆ ದನಗಳು ಹಾಕೋ ಮೇವನ್ನ ಶೇಖರಣೆ ಮಾಡಲಿಕ್ಕೆ ನಾವು ಈ ಥರ ಜಾಗ ಮಾಡ್ಕೊಂಡಿರ್ತೀವಿ ಮನೆ ಹತ್ರ. ಅದಕ್ಕೆ ನಾವು ಕಣ ಅಂತೀವಿ. ನಿಮ್ಮ ಕಡೆ ಯಾವ ಕಣ ಅಂತೀರ ಅಂತ ತಿಳಿಸಿ. ಬೆಳಗ್ಗೆ ಊಟ ರೊಟ್ಟಿ ಎಣ್ಗಾಯಿ ಪಲ್ಯ. ನಾವು ಮನೇಲಿದ್ರೆ ಸುಮ್ಮನೆ ಕೂರಲ್ಲ, ಈ ರೀತಿ ಕೈಯಾಡಿಸ್ತಾ ಇರ್ತೀವಿ. ಹಾಗಾಗಿ ನಮ್ಮ ಗಾಡಿನ ಸ್ವಲ್ಪ ಚೆಕ್ ಮಾಡೋದು ಒಳ್ಳೆಯದು. ಹಾಗಾಗಿ ಕೆಲವೊಂದು ಪಾರ್ಟ್ಗಳನ್ನ ಬೈಕಲ್ಲಿ ಚೆಕ್ ಮಾಡ್ತಾ ಇರ್ತೀವಿ. ಟ್ರ್ಯಾಕ್ಟರಲ್ಲೂ ಸಹ ಇದೇ ರೀತಿ. ನಿನ್ನೆ ಕೆಲಸಕ್ಕೆ ಬೇರೆಯವ್ರ ಗಾಡಿಗೆ ಬಂದಿದ್ದೆ, ಅವ್ರಿಗೆ ಟ್ಯಾಂಕ್ಸ್ ಹೇಳಿ ವಾಪಸ್ ಕೊಟ್ಟು ಬರೋಕ್ಕೆ ಹೊರಟೆ. ಅಲ್ಲಿಂದ ನನ್ನ ಬೈಕ್ ತೊಗೊಂಡು ನಾನು ನಮ್ಮ ಮನೆ ಕಡೆ ಹೊರಟೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.